ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡಾಂಬೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕಂಪ್ಲೀಟಾಗಿ ಟ್ರಾವೆಲ್ ಮತ್ತು ಟ್ರಿಪ್ ವಿಡಿಯೋ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗೋದು ಟ್ರಾವೆಲ್ ಆ್ಯಂಡ್ ಟ್ರಿಪ್ ಮಾಡೋದು. 2025ರಲ್ಲಂತೂ ಸಿಕ್ಕಾಪಟ್ಟೆ ಟ್ರಿಪ್ ಮಾಡಿಬಿಟ್ಟಿದ್ದೀವಿ. ಸೊ 2025 ಅಂತ ಅಲ್ಲ, ಅದ್ರ ಹಿಂದಿಂದನೂ ಟ್ರಿಪ್ ಮಾಡ್ಕೊತಾನೆ ಬಂದಿದ್ದೀವಿ. ಆದರೆ ಅದೇನೋ ಲಾಸ್ಟ್ ಇಯರಲ್ಲಿ ತುಂಬಾ ಟ್ರಿಪ್ ಆಗೋಯಿತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಕಮಿಟ್ಮೆಂಟು ವರ್ಕನ್ನು ಸ್ಟ್ರೆಸ್ಸಲ್ಲಿ ನಾವು ನಮ್ಮನ್ನು ಮರ್ತೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ನಮ್ಮ ಫ್ಯಾಮಿಲಿಗೆ, ನಮ್ಮ ಮಕ್ಕಳಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ. ಸೊ ನಿಮ್ಮ ಬಗ್ಗೆ ನೀವೇ ಒಂದು ಸಲ ಥಿಂಕ್ ಮಾಡಿ, ನಾನು ಹೇಳ್ತಾ ಇರೋದು ಸರಿನೋ ಇಲ್ವೋ. ಹೌದು, ನಾನು ಎಷ್ಟು ಫ್ಯಾಮಿಲಿಗೋಸ್ಕರ ಟೈಮ್ ಕೊಟ್ಟಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನ, ಅಥವಾ ನನಗೋಸ್ಕರ ನಾನು ಕೊಟ್ಕೊಂಡಿದ್ದೀನ ಟೈಮು. ಪ್ರತಿದಿನ ಕೆಲ್ಸಕ್ಕೆ ಹೋಗು, ಅಲ್ಲಿ ಆ ಒಂದು ಒತ್ತಡ, ಮನೆಗೆ ಬಾ, ಊಟ ಮಾಡು, ಮಲಗು, ಇಷ್ಟೇ ಆಗಿದೆ ಅಲ್ವಾ. ನಾನು ಯಾವಾಗ ನನಗೆ ಟೈಮ್ ಕೊಟ್ಕೊಳ್ಳೋದು? ನನ್ನ ಒಂದು ನಿಮಿಷ ನೀವು ನಿಮಗೋಸ್ಕರ ಟೈಮ್ ಇಟ್ಕೊಂಡು ಯೋಚನೆ ಮಾಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟನ್ನ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ವಯಸ್ಸಿದ್ದಾಗ ಟ್ರಿಪ್ ಮಾಡಿ ಸರ್, ಮತ್ತು ಯಾವಾಗ ಮಾಡೋದು? ಅಯ್ಯೋ ಮೇಡಮ್, ಹಾಗಂತ ದುಡಿಯೋಂಗಿಲ್ವಾ? ಖಂಡಿತ ಇಲ್ಲ ಸರ್, ದುಡಿಬೇಕು. ಮುಂದೆ ಮಕ್ಕಳ ಭವಿಷ್ಯಕ್ಕೆ, ಕುಟುಂಬದ ಭವಿಷ್ಯಕ್ಕೆ ದುಡಿಲೇಬೇಕು ನಾವು, ಇಲ್ಲಾಂದರೆ ಆಗಲ್ಲ. ಸೊ ನಾವು ದುಡಿಯೋದ್ರಲ್ಲಿ ಸ್ವಲ್ಪನ ನಮಗೋಸ್ಕರ ನಾವು ಖರ್ಚು ಮಾಡಬೇಕಲ್ವ ಸರ್, ಹೋಗ್ಬೇಕಲ್ವ, ನಾವು ಟ್ರಿಪ್ ಮಾಡಬೇಕಲ್ವ. ಸೊ ಅದನ್ನಷ್ಟೇ ನಾನು ಹೇಳ್ತಾ ಇರೋದು. ನೀವೇನು ಮೇಡಮ್, ನಿಮ್ಮ ಹತ್ರ ಟೈಮ್ ಇದೆ, ದುಡ್ಡಿದೆ, ಹೋಗ್ತೀರಾ ಅಂತ ಯಾರಾದರೂ ಅಂದ್ಕೊತಿದ್ರೆ ಖಂಡಿತ ಇಲ್ಲ ಸರ್. ನನ್ನ ಪಾಲಿಸಿನೇ ಬೇರೆ ಇದೆ. ನಮ್ಮ ಹತ್ರ ಎಷ್ಟಿದೆಯೋ ನಾವು ಅಷ್ಟಕ್ಕೆ ಖುಷಿ ಪಡಬೇಕು. ನಾಳೆ ಏನಾಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮ ಲೈಫ್ ಯಾವಾಗ ಎಂಡ್ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೂ ನಾಳೆ ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗ್ಸ್ನ ಹೇಗೆ ಇಟ್ಕೊತೀವೋ, ಸೊ ನಾವು ಅದೇ ಥರ ಫ್ಯಾಮಿಲಿ ಜೊತೆನೂ ಈ ಥರ ಮಾಡಬೇಕು, ಒಂದು ಈ ಥರ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗ್ಬೇಕು, ಹೆಂಡ್ತಿನ ಹೊರಗಡೆ ಕರ್ಕೊಂಡೋಗ್ಬೇಕು, ಒಂದು ತಂದೆ ತಾಯಿನ ಹೊರಗಡೆ ಕರ್ಕೋಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನಿಮಗೋಸ್ಕರ ನೀವು ಸಮಯ ಕೊಡಿ. ಆರೋಗ್ಯದ ಮೇಲೂ ಇದು ತುಂಬ ಪರಿಣಾಮ ಬೀರುತ್ತೆ. ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯ ಇರುತ್ತೆ. ಸೊ ಆದ್ದರಿಂದ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು, ನಿಮಗೋಸ್ಕರ ಒಂದು ಸಮಯ ಕೊಡಿ. ನೀವು ಮೊಬೈಲಲ್ಲಿ ಎಷ್ಟೋ ಸಮಯನ ಕಳೀತಿರಲ್ವ, ಅದರಲ್ಲಿ 10 ನಿಮಿಷ ಉಳಿಸ್ಕೊಂಬಂದು ಅಟ್ಲೀಸ್ಟ್ ತಿಂಗಳಲ್ಲಿ ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ, ನಿಮಗೂ ಕೆಲಸದ ಒತ್ತಡದಿಂದ ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.